ನಮಸ್ಕಾರ ವೀಕ್ಷಕರೇ, ನೇತ್ರ ಕುಕ್ಕಿಂಗ್ ಅಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಅಕ್ಕಿ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ನೆನೆಸಿರುವ ಅಕ್ಕಿ, 1.5 ಕಪ್ ಬೆಲ್ಲ, 1 ಕಪ್ ತೆಂಗಿನ ತುರಿ, 1 ಟೀ ಸ್ಪೂನ್ ಗಸಗಸೆ, 2 ಏಲಕ್ಕಿ. ಈಗ ಮೊದಲಿಗೆ ನಾವು ಒಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಳ್ಳೋಣ. ಅದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಾಯಿಸ್ಕೊಳ್ಬೇಕು. ನಂತರ ಅದಕ್ಕೆ ಪುಡಿ ಮಾಡಿರುವ ಬೆಲ್ಲವನ್ನು ಹಾಕಿಕೊಳ್ಬೇಕು. 2 ಕಪ್ ನೀರನ್ನು ಸೇರಿಸ್ಕೊಳ್ಳಿ. ಬೆಲ್ಲವನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೆಲ್ಲ ಕುದಿಯೋ ಟೈಮಲ್ಲಿ ನಾವೀಗ ಒಂದು ಮಿಕ್ಸಿ ಜಾರಿಗೆ ಉಳಿದಂಥ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಅದನ್ನು ರುಬ್ಕೊಳ್ಳೋಣ. ಈಗ ಬೆಲ್ಲ ಚೆನ್ನಾಗಿ ಪಾಕ ಬಂದಿದೆ. ಈಗ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡಿದಂಥ ಪಾಕನ ಮತ್ತೆ ಅದೇ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಹಾಕ್ಕೊಂಡ ನಂತರ ಏನು ರುಬ್ಕೊಂಡಿರೋ ಮಿಶ್ರಣ ಏನಿದೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಅದನ್ನು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಗಟ್ಟಿಯಾಗಿ ಗಂಟು ಬರುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಈಗ ಸವಿಯಾದ ಅಕ್ಕಿ ಪಾಯಸ ಸವಿಯಲು ಸಿದ್ಧ.